ಇಡೀ ತಾಲೂಕಿನಲ್ಲಿ ಅವರದೇ ಆದಂತಹ ಒಂದು ಕೆಲಸಗಳನ್ನ ಮಾಡ್ತಾ ಮುಂದ್ಗಡೆ ಹೋಗ್ತಾ ಇದ್ದಾರೆ. ಸೊ ಇನ್ನ ಹಳ್ಳಿಗಳಲ್ಲಿ ಇದೇ ರೀತಿ ಉಚಿತ ತಪಾಸಣೆಗಳನ್ನ ನಾವು ಏರ್ಪಡಿಸ್ತಾ ಇರ್ತೀವಿ. ನಾವು ಎಲ್ಲದಕ್ಕಿಂತ ನಾವು ಶ್ರೀಮಂತರ ಯಾರು ಹೇಳಿ? ಈ ರೀತಿಯಾದಂತಹ ಉತ್ತಮ ಕಾರ್ಯಕ್ರಮಗಳನ್ನ ಈ ರೋಟರಿ ಕ್ಲಬ್ ಮಾಡ್ತಾ ಇದೆ. ಅದಕ್ಕೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಅವ್ರಿಗೆ ಒಂದು ಅಭಿನಂದನೆಗಳನ್ನ ಜೋರಾಗಿ ಚಪ್ಪಲಿ ಹೊಡಿಬೇಕು ನೀವು. ನಿಜವಾಗ್ಲೂ ಇದೊಂದು ಉತ್ತಮವಾಗಿ ಇರ್ತಕ್ಕಂತ ಒಂದು ಕಾರ್ಯಕ್ರಮ. ಯಾಕೆಂತಂದ್ರೆ ನಾನು ಹೆಚ್ಚಾಗಿ ಮಾತಾಡೋದು ಕಮ್ಮಿ, ನಾವು ಕೆಲಸ ಮಾಡೋಣ ಅಂತ ನಾನು ಎರಡು ಮಾತು ಹೇಳ್ತೀನಿ. ನಮ್ಮ ರೋಟರಿ ಲೇಕ್ ಸೈಡ್ ಹಾಗೂ ನಮ್ಮ ರೋಟರಿ ಸೆಂಟ್ರಲ್ ಮುಳಬಾಗಲ ಕಡೆಯಿಂದ ಇವರ ಒಂದು ಮತ್ತು ಜಾಳಪ್ಪ ಆಸ್ಪತ್ರೆ ಇವರ ಒಂದು ಸಂಯುಕ್ತಾಶ್ರಯದಲ್ಲಿ ಈ ಒಂದು ಹೆಲ್ತ್ ಕ್ಯಾಂಪ್ನ ಇವತ್ತು ಈ ಗ್ರಾಮದಲ್ಲಿ ಏನು ನಡೆಸ್ಕೊಂಡು ಬಂದಿದ್ದೀರಾ. ಇದಕ್ಕೆ ಮುಖ್ಯ ರೂವಾರಿಗಳಾದಂತಹ ನಮ್ಮ ಶಶಿಕುಮಾರ್ ಹಾಗೂ ರವಿಕುಮಾರ್ ಇವರಿಬ್ಬರನ್ನ ನಾವು ಅಭಿನಂದಿಸಬೇಕು ಅಂತ ಹೇಳಿ ಈ ಮುಖಾಂತರ ಹೇಳ್ತಾ ಒಂದು ಚಪ್ಪಾಳೆ ಬರಲಿ ಅವರಿಬ್ಬರಿಗೂ. ಯಾಕಂದ್ರೆ ರೋಟರಿ ಲೇಕ್ ಸೈಡ್ ಅಲ್ಲಿ ಒಂದು ರೋಟರಿ ಲೇಕ್ ಸೈಡ್ ನ ಒಂದು ಜವಾಬ್ದಾರಿಯನ್ನ ಇಬ್ರು ಹೊತ್ಕೊಂಡು ಇಡೀ ತಾಲೂಕಿನಲ್ಲಿ ಅವರದೇ ಆದಂತಹ ಒಂದು ಕೆಲಸಗಳನ್ನ ಮಾಡ್ತಾ ಮುಂದ್ಗಡೆ ಹೋಗ್ತಾ ಇದ್ದಾರೆ. ಸೊ ನಿಮಗೆ ನಿಮ್ಮ ತಂಡಕ್ಕೆ, ಯಾಕಂದ್ರೆ ನಮ್ಮನ್ನು ಕೂಡ ಸೇರ್ಸ್ಕೊಂಡ್ಬಿಟ್ಟಿದ್ದಾರೆ ಈಗ ರೋಟರಿ ಲೇಕ್ ಸೈಡ್ ಅಲ್ಲಿ ಒಂದು ಮೆಂಬರ್ ಆಗಿ ಅಂತೇಳಿ. ಸೊ ನಾವು ಕೂಡ ಈ ಸಂಸ್ಥೆಯಲ್ಲಿ ಭಾಗಿಯಾಗಿ ಈ ತರದ ಒಂದು ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತ ತುಂಬಾ ಖುಷಿ ಅನ್ಸುತ್ತೆ. ನಾನು ಬಂದಾಗ್ಲೇ ಕೇಳ್ತಾ ಇದ್ದೆ, ನಮ್ಮ ಅತಿಥಿಗಳಾದಂಥ ನಮ್ಮ ಸತ್ಯಣ್ಣ ಅವರು, ನಮ್ಮ ಶಂಕರ್ ಅವರು, ಪ್ರಸಾದ್ ಸ್ವಾಮಿ ಅವರು, ಹಾಗೆ ಎಲ್ಲ ಮುಖಂಡರು ಎಲ್ಲ ಪರಿಚಯ ಇದ್ದಾರೆ. ಎಲ್ಲರನ್ನೂ ಕೂಡ ಅಭಿನಂದಿಸುತ್ತಾ ಈ ಊರಿನ ಪಾಪ್ಯುಲೇಷನ್ ಬಗ್ಗೆ ಕೇಳ್ತಿದ್ದೆ. ಎಷ್ಟು ಪಾಪ್ಯುಲೇಷನ್ ಇದೆ ಅಂತಂದಾಗ 1000+ ಇದ್ದಾರೆ ಅಂತ ಹೇಳ್ತಾ ಇದ್ರು. 1000+ ಅಂತ ಹೇಳಿದಾಗ ನಾನು ನೋಡ್ತಿದ್ದೆ ಮುಂದ್ಗಡೆ ಶಶಿಕುಮಾರ್ ಚೇರ್ಗಳು ಕಡಿಮೆ ಹಾಕ್ಸಿದ್ಯಲ್ಲಪ್ಪ ಅಂತ. ಯಾಕಂತಂದ್ರೆ ನಿಮಗೋಸ್ಕರ, ನಿಮ್ಮ ಹಳ್ಳಿಗೋಸ್ಕರ, ನಿಮ್ಮ ಹೆಲ್ತ್ಗೋಸ್ಕರ ಈ ತರದ ಒಂದು ಸಂಸ್ಥೆಯವರು, ಈ ತರದ ಒಂದು ರೋಟರಿ ಕ್ಲಬ್ನವರು ಮುಂದೆ ಬಂದು ಯಾಕಂತಂದ್ರೆ ನೀವು ಟೌನ್ಗಳಿಗೆ, ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳಿಗೆ ಹೋಗಿ ನೀವು ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ಒಂದೊಂದ್ ಸರ್ತಿ ಕನ್ನಡ ಅರ್ಥ ಆಗತ್ತೆ ನಮ್ಮ ನಿಮ್ಗೆಲ್ಲ? ಆಗತ್ತಾ? ಯಾಕಂತಂದ್ರೆ ಆ ಸದುಪಯೋಗವನ್ನ ನಿಮಗೆ ನಿಮ್ಮ ಊರಿನ ತನಕ ತಗೊಬಂದು ಇಲ್ಲಿ ನಿಮಗೆ ಶಿಬಿರವನ್ನ ಏರ್ಪಡಿಸಿ ನಿಮಗೆ ಇಲ್ಲಿ ಹೆಲ್ತ್ ಕ್ಯಾಂಪ್ ನ ಮಾಡ್ತಿದ್ದಾರೆ. ಇದು ದೊಡ್ಡ ವಿಷಯ. ಇದರ ಒಂದು ಸದುಪಯೋಗ ಎಲ್ಲರೂ ಮಾಡಿಸ್ಕೊಳ್ಳಿ. ಯಾಕಂತಂದ್ರೆ ನೀವು ಪದೇ ಪದೇ ನೀವು ಹೋಗೋದಿಕ್ಕೆ ಆಗೋದಿಲ್ಲ. ಈಗ ನೀವು ತೋರಿಸ್ಕೊಂಡು ಆದ್ಮೇಲೆ ಕೂಡ ನೀವು ಮತ್ತೆ ನಿಮ್ಮ ಸುತ್ತಮುತ್ತಲಿನ ನಿಮ್ಮ ಅಕ್ಕಪಕ್ಕ ಇರ್ತಕ್ಕಂಥ ಮನೆಯವ್ರಿಗೂ ಹೇಳಿ ಕರ್ಕೊ ಬನ್ನಿ. ಎಲ್ಲ ರೀತಿಯ ಸೌಲಭ್ಯಗಳನ್ನ ಇಲ್ಲಿ ನೀವು ಪಡ್ಕೊಳ್ರಿ. ಇನ್ ಕೇಸ್ ಟ್ರೀಟ್ಮೆಂಟ್ಗೆ ಏನಾದ್ರು ನೀವು ಬೇಕಿದ್ರೆ ಅವ್ರು ರೆಫರ್ ಮಾಡ್ತಾರೆ. ನಿಮ್ಮನ್ನ ಇಲ್ಲಿಂದ ಕರ್ಕೊಂಡೋಗಿ ಅವ್ರು ಟ್ರೀಟ್ಮೆಂಟ್ ಕೊಡಿಸಿ ನಿಮ್ಮನ್ನ ಕರ್ಕೊಂಡ್ಬಂದು ಬಿಡ್ತಾರೆ. ಅರ್ಥ ಆಗ್ತಿದೆಯಲ್ಲ? ದೊಡ್ಡವರು ನೀವೆಲ್ಲ ಕೂಡ ಅಷ್ಟೇನೆ ಸ್ವಲ್ಪ ಹೆಲ್ತ್ ಬಗ್ಗೆ ಗಮನ ಹರಿಸಿ. ಈಗ ಕೋಟ್ಯಾಂತರ ರೂಪಾಯಿ ದುಡ್ಡಿದ್ರು ಕೂಡ, ಎಕರಾನ ಗಟ್ಟಲೆ ಜಮೀನುಗಳಿದ್ರು ಕೂಡ ಒಂದು ಹೆಲ್ತ್ ಅನ್ನೋದು ನಮ್ಮ ಹತ್ರ ಸರಿ ಇಲ್ಲ ಅಂತಂದ್ರೆ ಸೊ ನಾವು ಬದುಕಿದ್ದು ನಿಷ್ಪ್ರಯೋಜಕ ಅದು. ಸೊ ಎಲ್ಲರೂ ಕೂಡ ಆರೋಗ್ಯವನ್ನ ಕಾಪಾಡ್ಕೊಳ್ಳಿ. ಆರೋಗ್ಯಕ್ಕಿಂತ ದೊಡ್ಡ ಒಂದು ಅಸೆಟ್ ಇನ್ನೇನು ಇಲ್ಲ ಅಂತ ಹೇಳ್ತಾ ನಿಮ್ಮೆಲ್ರಿಗೂ ಕೂಡ ಒಳ್ಳೇದಾಗಲಿ. ಈ ಒಂದು ವೇದಿಕೆಯನ್ನು ಕಲ್ಪಿಸಿದಂತಹ ನಮ್ಮ ಶಶಿಕುಮಾರ್ ಮತ್ತು ತಂಡ, ಸೊ ಈ ಒಂದು ಕಾರ್ಯಕ್ರಮ ಅತ್ಯಂತ ಅರ್ಥಪೂರ್ಣವಾಗಿ ನಡೀತಿದೆ ಅಂತ ಬಯಸ್ತಾ ನನ್ನ ಮಾತುಗಳನ್ನ, ನನ್ನ ಇಲ್ಲಿ ಕರೆಸಿ 2 ಮಾತುಗಳನ್ನ ಆಡಿಸಿದಂತ ಎಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ರೋಟರಿ ಅನ್ನೋದು ಸರ್ಕಾರೇತರ ಕಾರ್ಯಕ್ರಮ. ಸರ್ಕಾರ ಮಾಡದಿರ ಇರುವಂತ ಒಂದು ಕಾರ್ಯಕ್ರಮಗಳನ್ನ ರೋಟರಿ ಸಂಸ್ಥೆ ಮಾಡುತ್ತೆ. ಎಲ್ಲಾ ಕ್ಷೇತ್ರಗಳಲ್ಲೂ ರೋಟರಿ ಸಂಸ್ಥೆ ಎಲ್ಲಾ ವಿಚಾರಗಳಲ್ಲೂ ಅವ್ರದೇ ಆದಂತ ಒಂದು ಇವಾಗ ಸೇವೆಗಳನ್ನ ಮಾಡಿಕೊಂಡು ಮುಂದುವರೆದಿದೆ. ಇಷ್ಟವರೆಗೂ ಪೋಲಿಯೋ ಆಗ್ಲಿ, ಇವತ್ತು ಪೋಲಿಯೋ ಮುಕ್ತ ಆಗಿದೆ ಅಂದ್ರೆ ಈ ವಿಚಾರದಲ್ಲಿ ರೋಟರಿ ಸಂಸ್ಥೆಯ ಒಂದು ದೊಡ್ಡ ಒಂದು ಕೊಡುಗೆ ಇರುತ್ತೆ. ಹಂಗೆ ಎಲ್ಲಾ ಊರುಗಳಲ್ಲಿ ಎಲ್ಲಾ ಪ್ರಜೆಗಳ ಹತ್ರಕ್ಕೆ ಕರ್ಕೊಂಡ್ಬಂದು ಆರೋಗ್ಯ ಸೇವೆಯನ್ನು ಮಾಡುವಂತ ಕಾರ್ಯಕ್ರಮ ರೋಟರಿ ಸೇವೆ ಮಾಡುತ್ತೆ. ಇನ್ನ ನಮ್ಮ ದೇವರಾಜ ಅರಸ್ ಮೆಡಿಕಲ್ ಕಾಲೇಜು ಅಂದ್ರೆ ನಾವು ಅದನ್ನ ಯಾವತ್ತೂ ನಮ್ಮ ಮುಳಬಾಗಿಲು, ನಮ್ಮ ಕೋಲಾರ ಡಿಸ್ಟಿಕ್ ಅಲ್ಲಿ ಸರೌಂಡಿಂಗ್ ಅಲ್ಲಿರುವಂತ ಜನರು ನಮ್ಮ ಮೆಡಿಕಲ್ ಕಾಲೇಜ್ನ ಯಾವತ್ತೂ ಮರೆಯೋಂಗಿಲ್ಲ. ಯಾಕಂದ್ರೆ ಮೊದಲಿಗೆ ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸೌಲಭ್ಯ ಸಿಗದಿರೋಂತ ಒಂದು ಸಮಯದಲ್ಲಿ ಈ ಮೆಡಿಕಲ್ ಕಾಲೇಜ್ನ ಸ್ಥಾಪನೆ ಮಾಡಿದ್ರು. ಆವತ್ತಿಂದ ಇವತ್ತವರೆಗೂ ಯಾರೂ ಸರ್ಕಾರಿ ಹಾಸ್ಪಿಟ್ಲ್ಗೆ ಹೋಗೋದು ತುಂಬಾ ಕಮ್ಮಿ. 100ರಲ್ಲಿ 70 ಜನ ನಮ್ಮ ಮೆಡಿಕಲ್ ಕಾಲೇಜ್ನ ಅವಲಂಬನೆ ಆಗಿರುತ್ತೆ. ನಮ್ಗೆ ಎಲ್ಲಾ ಕ್ಷೇತ್ರದಲ್ಲೂ ಮೆಡಿಕಲ್ ಕಾಲೇಜು ನಮ್ಗೆ ತುಂಬಾ ಉತ್ತಮ ಸೇವೆಯನ್ನು ಸಲ್ಲಿಸ್ತಾ ಇದೆ. ಅದಕ್ಕೆ ನಮ್ಮ ಧನ್ಯವಾದಗಳು. ನಮ್ಮ ವೈದ್ಯಕೀಯ ಸಿಬ್ಬಂದಿ ಎಲ್ಲಾ ವರ್ಗದವರಿಗೆ ನಮ್ಮ ಧನ್ಯವಾದಗಳು. ಇವತ್ತು
ಏನ್ ನಾವು ಹಮ್ಮಿಕೊಂಡಿದೀವಿ ಕೋಲಾರ ಲೇಕ್ ಸೈಡ್ ಮತ್ತೆ ಮುಳಬಾಗಲ್ ಸೆಂಟ್ರಲ್ ಈ ಉಚಿತ ಆರೋಗ್ಯ ತಪಾಸಣೆಯನ್ನು ಇಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಎಲ್ಲಾ ಕಪ್ಪಲ್ಮೋಡಿನ ವಾಸಿಗಳು ಎಲ್ಲರೂ ಬಂದು ಇಲ್ಲಿ ಆ ಆರೋಗ್ಯ ಸೇವೆಯನ್ನ ಇವತ್ತು ಈ ಒಂದು ಆರೋಗ್ಯ ತಪಾಸಣೆಯನ್ನ ಅವರು ಬಂದು ಎಲ್ಲ ಚೆಕಪ್ ಮಾಡಿಕೊಂಡು ಅದನ್ನ ಒಂದು ಮಾತ್ರನೇ ನಾವು ಮಾಡಿರೋದಕ್ಕೆ ನಾವು ಪಟ್ಟ ಕಷ್ಟಕ್ಕೆ ಒಂದು ಅರ್ಥಪೂರ್ಣವಾಗಿರುತ್ತೆ. ಯಾವುದೇ ಊರಲ್ಲಿ ನಾವು ಉಚಿತ ಸೇವೆ ಅಂತ ಹೇಳ್ಬಿಟ್ಟು ಮಾಡಿದಾಗ ಅದನ್ನ ಉಪಯೋಗಿಸ್ಕೊಂಡ್ರೆ ಮಾತ್ರನೇ ಅದಕ್ಕೆ ಒಂದು ಇದಿರುತ್ತೆ. ಬಂದು ಆರೋಗ್ಯವನ್ನ ಚೆಕಪ್ ಮಾಡಿಕೊಂಡು ಅವರಲ್ಲಿರುವಂತ ಒಂದು ನೋಡ್ಕೊಂಡೇ ಇರಲ್ಲ, ಇದ್ಬಿಟ್ಟಿರ್ತಾರೆ ಎಲ್ಲ ಕೆಲಸಗಳಲ್ಲೂ ಅವರಷ್ಟಕ್ಕೆ ಅವ್ರು ಇದ್ಬಿಟ್ಟಿರ್ತಾರೆ. ಬಂದು ಆರೋಗ್ಯ ತಪಾಸಣೆ ಮಾಡಿಕೊಂಡು ಏನನ್ನ ತೊಂದರೆಗಳಿದ್ದಾಗ ಅದೇ ಹಾಸ್ಪಿಟ್ಲ್ಗೆ ಹೋಗಿ ಅವರು ಇಲ್ಲೇ ನಮಗೆ ಫಸ್ಟ್ ಏಡ್ ಸಿಗತ್ತೆ, ಪ್ರಥಮ ಚಿಕಿತ್ಸೆ ಇಲ್ಲೇ ನಾವು ಪಡಿಬೋದು. ಉಳಿದ ಚಿಕಿತ್ಸೆ ಏನನ ಅಂತ ತೊಂದರೆ ಇದ್ದಲ್ಲಿ ಹಾಸ್ಪಿಟ್ಲ್ಗೆ ಹೋದಾಗ ಈ ರೋಟರಿ ಕಡೆಯಿಂದ ಅದನ್ನ ಸೇವೆ ಮಾಡೋದಕ್ಕೆ ಉಚಿತ ಸೇವೆ ಮಾಡಿಕೊಡ್ತಾರೆ. ಎಲ್ಲಾ ಕ್ಯಾಂಪುಗಳಲ್ಲೂ ಇದನ್ನೇ ನಾವು ದಯವಿಟ್ಟು ಹೇಳ್ತಾ ಇದ್ದೀವಿ. ಎಲ್ಲಾ ಗ್ರಾಮವಾಸಿಗಳು ಬಂದು ಇದನ್ನ ಚೆಕಪ್ ಮಾಡಿಕೊಂಡು ಇದನ್ನ ಅರ್ಥಪೂರ್ಣಗೊಳಿಸ್ಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಈ ರೀತಿ ಮುಂದೆ ಕೂಡ ಇನ್ನ ಹಳ್ಳಿಗಳಲ್ಲಿ ಇದೇ ರೀತಿ ಉಚಿತ ತಪಾಸಣೆಗಳನ್ನ ನಾವು ಏರ್ಪಡಿಸ್ತಾ ಇರ್ತೀವಿ. ಎಲ್ಲಾ ಪ್ರಜೆಗಳು ಅದನ್ನ ಉಪಯೋಗ ಪಡ್ಕೋಬೇಕು ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ವಿನಂತಿ ಮಾಡಿಕೊಂಡು ಈ ಕಾರ್ಯಕ್ರಮ 100% ಸಕ್ಸಸ್ ಆಗಲಿ ಅಂತ ಹೇಳ್ಬಿಟ್ಟು ಆಶಿಸ್ತಾ ಈ 2 ಮಾತುಗಳನ್ನ ನಾನು ಮುಗಿಸ್ತಾ ಕೋಲಾರ್ ಲೇಕ್ ಸೈಡ್ ಮತ್ತು ಮುಳಬಾಗಲ್ ಸೆಂಟ್ರಲ್ ಕ್ಲಬ್ ಹಾಗೂ ಗ್ರಾಮ ವಿಕಾಸ ಇವರ ವತಿಯಿಂದ ಉಚಿತ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. ಇದೊಂದು ಹೊಸ ಅನುಭವ. ಯಾಕಂದ್ರೆ ಕೋಲಾರ 2 ಕ್ಲಬ್ಗಳು ಸೇರಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರೋದು ನನಗೆ ಒಂದು ಹೊಸ ಅನುಭವ ಇದೆ. ಇದೇ ರೀತಿ ನಾವು ಇನ್ನೂ ಹಲವು ಕಾರ್ಯಕ್ರಮಗಳನ್ನ ಒಟ್ಟೊಟ್ಟಿಗೆ ಮಾಡೋಣ ಅಂತ ನಾವು ಶಂಕರ್ ಸರ್ಗೆ ಮನವಿ ಮಾಡ್ಕೊತಾ ಇದ್ದೀನಿ. ಈ ರೀತಿ ಕ್ಲಬ್ ರೋಟ್ರಿ ಅಂದ್ರೆ ನಮ್ಮ ಗಿರ್ಜಾ ಮೇಡಮ್ ಹೇಳ್ತಾ ಇರ್ತಾರೆ, ರೋಟ್ರಿ ಅಂದ್ರೆ ಎಲ್ಲ ರೋಟ್ರಿ ಕ್ಲಬ್ ಅಂದ್ರೆ ಒಂದೇ, ಇಡೀ ಪ್ರಪಂಚಕ್ಕೆ ರೋಟ್ರಿ ಕ್ಲಬ್ ಒಂದೇ ಇರೋದು. ಆದ್ರೆ ಹೋಮ್ ಕ್ಲಬ್ಗಳಂತ ಒಂದೊಂದು ಕ್ಲಬ್ ಮಾಡ್ಕೊಂಡಿರ್ತೀವಿ. ಆದ್ರೆ ಒಂದು ಸತಿ ರೋಟ್ರಿ ಮೆಂಬರ್ ಆದ್ರೆ ಅದು ಇಂಟರ್ನ್ಯಾಷನಲ್ ಮೆಂಬರ್ ಇದ್ದಂಗೆ. ಎಲ್ಲೇ ಏನೇ ಸೇವೆ ಮಾಡಿದ್ರು ಕೂಡ ರೋಟ್ರಿಯಿಂದ ಸೇವೆ ಅಂತ ಇದು. ಅದಕ್ಕೆ ತಾವೆಲ್ಲರೂ ಆಗಮಿಸಿದಿರಾ. ಆರೋಗ್ಯವೇ ಮಹಾಭಾಗ್ಯ ಅಂತ ಈಗಾಗಲೇ ನಮ್ಮ ಮಂಜುನಾಥ್ ರೆಡ್ಡಿ ಸರ್ ಹೇಳ್ತಾ ಇದ್ರು, ವಾರ್ದಿ ಮಂಜುನಾಥ್ ಸರ್, ಆರೋಗ್ಯವೇ ಭಾಗ್ಯ. ನಾವು ಎಲ್ಲದಕ್ಕಿಂತ ಶ್ರೀಮಂತರು ಯಾರು ಹೇಳಿ? ಜಾಸ್ತಿ ಸಂಪತ್ತಿರೋರು ಶ್ರೀಮಂತರಲ್ಲ. ಯಾಕಂದ್ರೆ ಬಹಳ ದುಡ್ಡು ಸಂಪಾದನೆ ಮಾಡಿರ್ತಾರೆ, ಆದ್ರೆ ಅವ್ರೊಂದು ಸ್ವೀಟ್ ತಿನ್ನಕ್ಕಾಗಲ್ಲ, ಯಾಕಂದ್ರೆ ಶುಗರ್ ಇರುತ್ತೆ, ಎಷ್ಟೋ ಕಾಯಿಲೆಗಳಿರುತ್ತೆ. ಆದ್ರೆ ಎಲ್ಲ ತಿನ್ನೋವನು ಆರೋಗ್ಯವಂತ, ಅವನೇ ಮಹಾ ಶ್ರೀಮಂತ. ಅದಕ್ಕೆ ಹಳ್ಳಿಗಳಲ್ಲಿ ಬಹಳ ಮುಖ್ಯವಾಗಿ ಸ್ವಚ್ಛವಾಗಿರ್ಬೇಕು. ಮಕ್ಕಳನ್ನ ಇಲ್ಲಿ ಮನೆ ಮುಂದ್ಗಡೆ ಆಗ್ಲಿ ಸ್ವಚ್ಛವಾಗಿ ಇಟ್ಕೋಬೇಕು. ನಾವು ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಹರಿಸ್ಬೇಕು ಅಂತ ಹೇಳ್ತಾ ಈ 2 ಮಾತುಗಳನ್ನ ಆಡಲು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸುತ್ತಾ, ಈ ಆರೋಗ್ಯ ತಪಾಸಣೆ ಅನ್ನೋದು ಎಲ್ಲರಿಗೂ ಮುಖ್ಯ. ದಯವಿಟ್ಟು ನಮ್ಮ ಗ್ರಾಮಸ್ಥರು ಅಕ್ಕಪಕ್ಕದ ಮನೆಯವರಿಗೆಲ್ಲ ಹೇಳ್ವಿ ಎಲ್ಲ ಬಂದು ಮಾಡಿಸ್ಕೋಬೇಕಂತ ವಿನಂತಿ. ಈ ಕಾರ್ಯಕ್ರಮ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ. ನಮಗೆ ಯಾವಾಗ್ಲೂ ಹೇಳ್ತೀವಿ ಸರ್ವೇ ಜನ ಸುಖಿನೋ ಭವಂತು ಅಂತ, ಅಂದ್ರೆ ಸರ್ವರು ಚೆನ್ನಾಗಿರ್ಬೇಕು. ನಾವೇನ್ ಮಾಡ್ತೀವಿ ಅಂತಂದ್ರೆ ನಾವು ಹಣ ಗಳಿಸುವಾಗ ನಮ್ಮ ಆರೋಗ್ಯದ ಬಗ್ಗೆ ನಾವು ಎಚ್ಚರನೇ ಕೊಡೋದಿಲ್ಲ. ಹಣ ದಂಡಿಯಾಗಿ ಸಂಪಾದಿಸ್ಬಿಡ್ತೀವಿ, ಆದ್ರೆ ಅವಾಗ ಆರೋಗ್ಯನೇ ನಮ್ಗಿರೋದಿಲ್ಲ. ಕಾರಣ ಏನಪ್ಪಾ ಅಂದ್ರೆ ನಾವು ಆರೋಗ್ಯವೇ ಭಾಗ್ಯ. ಆರೋಗ್ಯವನ್ನ ಮೊದಲಿಂದಾನು ನಾವು ಸುಧಾರಿಸ್ಕೊಂಡು ಹೋಗ್ಬೇಕು. ಕೊನೆ ಮೂಮೆಂಟ್ ಅಲ್ಲಿ ದಂಡೆ ಕೋಟಿಗಳು ಸಂಪಾದಿಸ್ಬಿಟ್ಟಿದ್ದೀರಿ, ಆದ್ರೆ ತಿನ್ನಕ್ಕಾಗೋದಿಲ್ಲ. ದುಡ್ಡು ತಿನ್ನಕ್ಕಾಗತ್ತ? ನಾವು ಆಗಲ್ಲ. ಅದೇನಪ್ಪಾ ಅಂತಂದ್ರೆ ಆರೋಗ್ಯನ ಇಟ್ಕೋಬೇಕು. ಅಂತಹ ಒಂದು ಆರೋಗ್ಯ ಶಿಬಿರವನ್ನ ಈ ಕಪ್ಪಲ್ಮಡುಗು ಗ್ರಾಮದಲ್ಲಿ ಮಾಡಿದ್ದಾರೆ. ಇದನ್ನ ಎಲ್ರೂ ಸದುಪಯೋಗ ಪಡಿಸ್ಕೋಬೇಕು. ಈಗಾಗಲೇ ನಾವು ಪಾಂಪ್ಲೆಟ್ಸ್ ಅನ್ನ ಹಂಚಿದ್ದೀವಿ, ಮನೆಗೆ ದಂಡರನ್ನ ಹಾಕ್ಸಿದ್ದೀವಿ. ಎಲ್ಲ ಹಾಕ್ಸಿ ಕೂಡ ಜನ ಕಡಿಮೆ ಇದ್ದೀರಾ. ಏನಿದೆ ನಿಮ್ಮ ತೊಂದರೆಗಳನ್ನ ತೋರಿಸ್ಕೋಬಹುದು. ಇಲ್ಲಿ ನಿಮಗೆ ಪ್ರಿಲಿಮಿನರಿ ಆಗಿ ಏನು ಅವ್ರು ಸಜೆಷನ್ ಕೊಡ್ತಾರೆ, ಆ ಸಜೆಷನ್ ತಗೊಂಡು ನೀವು ಮುಂದಕ್ಕೆ ಹೋಗಿ ತೋರಿಸ್ಕೋಬಹುದು. ಈ ರೀತಿಯಾದಂತಹ ಉತ್ತಮ ಕಾರ್ಯಕ್ರಮಗಳನ್ನ ಈ ರೋಟರಿ ಕ್ಲಬ್ ಮಾಡ್ತಾ ಇದೆ. ಅದಕ್ಕೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಕೋಲಾರ ಆಗಿರ್ಬೋದು, ಮುಳಬಾಲ್ ಆಗಿರ್ಬೋದು, ಎಲ್ಲ ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಾಗ ಇದಕ್ಕೆ ಸಾಥ್ ಕೊಡ್ಬೇಕು. ಊರಿನವರು ಸಾಥ್ ಕೊಡ್ಬೇಕು, ಶಿಕ್ಷಕರು ಸಾಥ್ ಕೊಡ್ಬೇಕು. ಎಲ್ರೂ ಸಹಕಾರ ಮಾಡಿದ್ರೆ ಮಾತ್ರ ಇಂಥವು ಯಶಸ್ವಿ ಆಗುತ್ತೆ. ಇದನ್ನ ಸದುಪಯೋಗ ಪಡಿಸ್ಕೋಬೇಕು. ಊರಿನ ಎಲ್ರಿಗೂ ಇದನ್ನ ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಹೇಳ್ತಾ ನನ್ನ ಮಾತಾಡಲು ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ವೈದ್ಯಕೀಯ ಬಳಗದ ದೇವರುಗಳು ಅಂತ ಕರಿತೀನಿ ನಾನು ಅವರನ್ನ.
ತಮ್ಮೆಲ್ರಿಗೂ ಕೂಡ ನಮಸ್ಕರಿಸುತ್ತಾ, ಆಗಲೇ ಎಲ್ಲ ಅತಿಥಿಗಳು ಮಾತಾಡ್ತಾ ಇದ್ರು, ಇದು ಎಷ್ಟು ಉತ್ತಮವಾದ ಕಾರ್ಯಕ್ರಮ ಅಂತ. ಇದು ಮನೆ ಬಾಗಿಲಿಗೆ ಆರೋಗ್ಯದ ಅನುಕೂಲ. ಹಾಗಾಗಿ ಇದು ಎಲ್ಲ ಕಡೆ, ಎಲ್ಲ ಹಳ್ಳಿಗಳಲ್ಲೂ ಎಲ್ಲ ಜನರಿಗೆ ಸಿಗುವಂಥದ್ದು ಅಪರೂಪ. ಹಾಗಾಗಿ ಕಪ್ಪಲಮಡು ಗ್ರಾಮಸ್ಥರಿಗೆ ಈ ಅನುಕೂಲ ಸಿಕ್ಕಿರೋದು ಸೌಭಾಗ್ಯ ಅಂತ ಭಾವಿಸ್ಬೇಕು. ದಯವಿಟ್ಟು ಎಲ್ಲರೂ ಕೂಡ ಈ ಅನುಕೂಲವನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ, ಒಂದೆರಡು ಮಾತನ್ನ ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಕೂಡ ವಂದಿಸುತ್ತೇನೆ. ಥ್ಯಾಂಕ್ ಯು. ಉಚಿತ ಆರೋಗ್ಯ ತಪಾಸಣೆಯ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮುಲಬಾಲ್ ರೋಟರಿ ಸೆಂಟ್ರಲ್ ಅಧ್ಯಕ್ಷರಾದಂಥ ನಮ್ಮ ಸ್ನೇಹಿತರಾದಂಥ ಕಾರ್ ಶಂಕರನ್ ಅವರೇ, ಅದೇ ರೀತಿ ಕೋಲಾರ ಲೆಗ್ ಸೈಡ್ ಅಧ್ಯಕ್ಷರಾದಂಥ ನಮ್ಮ ರವಿಕುಮಾರ್ ಅವರೇ, ಕೋಲಾರ ಲೆಗ್ ಸೈಡ್ ಕಾರ್ಯದರ್ಶಿಯಾದಂಥ ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಕಾರ್ಯದರ್ಶಿಯವರು, ಮತ್ತು ಎಲ್ಲದಕ್ಕೂ ನಾನು ಮುಂದೆ ಇರ್ತೀನಿ ಅಂತ ಮುಂದೆ ನುಗ್ಗುವಂಥ ಒಂದು ಶಶಿಕುಮಾರ್ ಅವರೇ, ಅದೇ ರೀತಿ ನಮ್ಮ ಸ್ನೇಹಿತರು ವಾಲ್ದಿ ಸ್ಕೂಲ್ನ ಮಂಜುನಾಥ್ ರೆಡ್ಡಿ ಅವರೇ, ಅದೇ ರೀತಿ ಮುಲಬಾಲ್ ರೋಟರಿ ಸೆಂಟ್ರಲಿನ ಉಪಾಧ್ಯಕ್ಷರಾದಂಥ KMS ಸಿಂಗ್ರನ್ ಅವರೇ, ನಮ್ಮ ಪ್ರಸಾದ್ ಸ್ವಾಮಿ ಅವರು ಸರ್, ಗಿರ್ಜಾ ಮೇಡಮ್ ಅವರೇ, ಅದೇ ರೀತಿ ನಮ್ಮ ಸುರೇಶ್ ಅವರೇ, ನನ್ನ ಕ್ಲಾಸ್ಮೇಟ್ ಆದಂಥ ಆತ್ಮೀಯ ಸ್ನೇಹಿತರು ಕ್ಲಾಸ್ಮೇಟು ಶ್ರೀನಿವಾಸ್ ಗೌಡ ಅವರೇ, ಮತ್ತು ಸಾದಿಕ್ ಅವರೇ, ಮತ್ತು ನಮ್ಮ ದೇವರಾಜ್ ಅರಸು ಡಾಕ್ಟ್ರು ಮತ್ತು ಸಿಬ್ಬಂದಿಗಳು ಎಲ್ರಿಗೂ, ಅವ್ರಿಗೂ, ಮತ್ತು ಕಪ್ಪಲಮಡುಗು ಗ್ರಾಮ ಪಂಚಾಯತಿ ಎಲ್ಲ ಗ್ರಾಮಸ್ಥರು ಮತ್ತು ಎಲ್ಲ ನನ್ನ ಮುದ್ದಿನ ಮಕ್ಕಳು ಮತ್ತು ಮಾಧ್ಯಮ ಮಿತ್ರರು ಎಲ್ರಿಗೂ ನಮಸ್ಕರಿಸ್ತಾ, ಈ ದಿನ ಒಂದು ಉಚಿತ ಆರೋಗ್ಯ ತಪಾಸಣೆ ಕಾರ್ಯಕ್ರಮ ಅಂದರೆ ಕಪ್ಪಲಮಡುಗಲ್ಲಿ ಖುಷಿ ಆಗುತ್ತೆ. ಯಾಕಂದ್ರೆ ಸುಮಾರು 1500-600 ಮತ ಇರುವಂತ ಒಂದು ಊರು. ಇದರಲ್ಲಿ ಹೆಚ್ಚಿನ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಕೂಡ ಸಹ ಹೆಚ್ಚಿನ ಬಡವರು ಇರ್ಬೋದು, ಎತ್ತು ಆರೋಗ್ಯವನ್ನು ತಪಾಸಣೆ ಮಾಡ್ಕೋಬೇಕು ಅಂತೇಳಿ ನಮ್ಮ ಮುಲಬಾಲು ಮತ್ತು ಕೋಲಾರ ರೋಟರಿಯಿಂದ ಹಮ್ಮಿಕೊಂಡಾಗಿದ್ದಾರೆ. ಇದಕ್ಕೆ ನೀವು ಎಲ್ಲರೂ ಬಂದು ಆರೋಗ್ಯ ತಪಾಸಣೆ ಮಾಡ್ಕೊಂಡ್ಬಿಟ್ರೆ ಒಳ್ಳೇದಾಗತ್ತೆ. ಯಾಕಂದ್ರೆ ಇವಾಗ ನಮ್ಮ ದೇವರಾಜ ಅರಸ್ ಮೆಡಿಕಲ್ ಕಾಲೇಜಿಂದ ಎಲ್ಲ ಪಂಚಾಯತ್ ಆಗಲಿ, ಎಲ್ಲ ಊರುಗಳಲ್ಲಿ, ಎಲ್ಲ ಸ್ಕೂಲ್ಗಳಲ್ಲಿ, ಎಲ್ಲಾ ಕಡೆನೂ ನಾವು ಹೇಳಿದ ತಕ್ಷಣ ಬಂದು ಮಾಡ್ತಾ ಇರೋದಂತೆ ನಮ್ಮ ದೇವರಾಜ ಅರಸ್ ಅವರು. ಅವ್ರಿಗೆ ಒಂದು ಅಭಿನಂದನೆಗಳನ್ನು ಜೋರಾಗಿ ಚಪ್ಪಲಿ ಹೊಡಿಬೇಕು ನೀವು. ಅಷ್ಟು ಅವರು ನಮ್ಮ ಬಡವರ ಮತ್ತು ರೈತರ ಬಗ್ಗೆ ಎಲ್ಲಿ ಬೇಕು ಅಂದ್ರೂ ಸಹ ಆರೋಗ್ಯ ತಪಾಸಣೆ ಮಾಡಿ ಅವ್ರಿಗೆ ಏನೇ ಒಂದು ಪ್ರಾಬ್ಲಮ್ ಇದೆ ತಿಳಿಸಿ, ಮುಂದಿನ ದಿನಗಳಲ್ಲಿ ಬೇರೆ ಹಾಸ್ಪಿಟಲ್ಗೆ ಹೋಗಿ ನೀವು ಚೆಕ್ ಮಾಡಿಸ್ಕೊ ಬರ್ಬೇಕು ಅಂತೇಳಿ ಇವತ್ತು ನಮ್ಗೆ ತಿಳಿಸ್ಕೊಡ್ತಾ ಅಂತ ನಮ್ಮ ದೇವರಾಜ ಅರಸ್ ಮೆಡಿಕಲ್ ಕಾಲೇಜ್ ಅವರು. ಯಾಕಂದ್ರೆ ಇವಾಗ ಸುಮಾರು 20 ಡಾಕ್ಟರ್ ಬಂದಿದ್ದಾರೆ. ಇಷ್ಟು ಮಾತ್ರ ಚೆಕ್ಅಪ್ ಮಾಡಬೇಕು ಪ್ರೈವೇಟ್ ಅಲ್ಲಿ ಅಂದ್ರೆ 3000-4000 ಆಗುತ್ತೆ. BP, ಶುಗರು, ಹಾರ್ಟು, ಯಾವುದೇ ಒಂದು ಕಿಡ್ನಿ ಒಂದು ಎಲ್ಲ ಚೆಕ್ ಮಾಡ್ಕೊಂಡ್ಬಂದ್ರೆ 3000-4000 ಆಗುತ್ತೆ. ಅವ್ರು ನಮ್ಮ ಮನೆ ಬಾಗಿಲಿಗೂ ನಮ್ಮೂರಿಗೆ ಬಂದು ಚೆಕ್ ಮಾಡ್ತಾ ಇರೋದ್ರೆ ನಿಜವಾಗ್ಲೂ ಖುಷಿ ಬಿಡ್ಬೇಕು. ಯಾಕಂದ್ರೆ ಇಷ್ಟು ನಾವು ಹೋಗಿ ಟೌನಲ್ಲಿ ಹೋಗಿ ಅದು ಚೆಕ್ ಮಾಡ್ಕೋಬೇಕಾದ್ರೆ ಇಷ್ಟು ಖರ್ಚಾಗತ್ತೆ. ಇವತ್ತು ನಮ್ಮ ಮನೆಗೆ ಬಂದು ಚೆಕ್ ಮಾಡ್ಕೊಡ್ತಾ ಇದ್ದಾರೆ. ನಾವು ಎಲ್ಲರೂ ತಪ್ಪದೆ ಎಲ್ಲರೂ ಬಂದು ಚೆಕ್ ಮಾಡಿಸ್ಕೋಬೇಕು. ಯಾಕಂದ್ರೆ ನಮ್ಮ ಆರೋಗ್ಯ ಭಾಗ್ಯ. ಮಂಜುನಾಥ್ ರೆಡ್ಡಿ ಅವರು ಹೇಳ್ತಾ ಇದ್ರು, ನಮ್ಗೆ ಆರೋಗ್ಯ ಇದ್ರೆ ನಮ್ಗೆ ಅದಕ್ಕನ್ನ ದುಡ್ಡೆಲ್ಲ ಸಾವುಕಾರಲ್ಲ ಅಂತ. ಇವತ್ತು ಅಷ್ಟೊಂದು ನಮ್ಗೆ ಒಂದು ಸಹಾಯ ಮಾಡ್ತಾ ಇದಾರೆ. ಅದೇ ರೋಟರಿ ಕಡೆಯಿಂದ ಇವತ್ತು ರೋಟರಿ ಮಾಡ್ತಾ ಇರೋ ಕೆಲಸಗಳು. ನಮ್ಮ ಊರಲ್ಲಿ ಒಂದು ದೇವಸ್ಥಾನ ಇದ್ರೆ ಆ ದೇವಸ್ಥಾನಕ್ಕೆ ಯಾವುದೇ ಜಾತಿ ಭೇದ ಇಲ್ಲ, ಯಾವುದೇ ರಾಜಕೀಯ ಇಲ್ಲ. ನಾವೆಲ್ಲರೂ ಹೋಗಿ ದೇವರ ದರ್ಶನ ಮಾಡ್ಕೊಂಡ್ ಬರ್ತೀವಲ್ಲ, ಅದೇ ತರ ಇವತ್ತು ರೋಟರಿ ಅಂದ್ರೆ ಯಾವ್ದಕ್ಕೆ ಯಾವ್ದು ಜಾತಿ ಭೇದ ಇಲ್ಲ, ಯಾವ್ದು ರಾಜಕೀಯನೂ ಇಲ್ಲ, ಎಲ್ಲರೂ ಒಂದಾಗೆ ರೋಟರಿ ಇದು ಸಹಾಯ ಮಾಡೋದು. ಯಾವನ್ನೂ ಕೇಳಲ್ಲ, ಯಾರು ಬಡವರು ಯಾರು ಅವ್ರಿಗೆ ಪ್ರಾಬ್ಲಮ್ ಇದೆ ಅಂತವನ್ನ ನೋಡೋದೇ ನಮ್ಮ ರೋಟರಿ. ಆ ರೋಟರಿಯಲ್ಲಿ ಇವತ್ತು ಮಾಡೇ 1 ವರ್ಷ ಅವ್ರ ಅಧ್ಯಕ್ಷತನ ಕೊಡ್ತಾರೆ. 1 ವರ್ಷದಲ್ಲಿ ಮಾಡೋ ಸೇವೆ ನೀವು ನಿಜವಾಗ್ಲೂ ಯಾವಾಗ ಲೈಫಲ್ಲ ಗೊತ್ತಾಗುತ್ತೆ. ಅಷ್ಟು ಒಂದು ಸರ್ವಿಸ್ ಇರುತ್ತೆ. ಆ ಸರ್ವಿಸ್ ಮಾಡುವುದು. ಇವತ್ತು ನಮ್ಮ ಸ್ನೇಹಿತರಾದ ಕಾರ್ಶಂಕರನ್ ಅವರು ಅಧ್ಯಕ್ಷರಾಗಿದ್ದಾರೆ. 1 ವರ್ಷ ಅಂದ್ರೆ ಅವ್ರಿಗೆ 10 ವರ್ಷದಲ್ಲಿ ಮಾಡುವಂತ ಕೆಲಸ ಮಾಡಿ ತೋರಿಸ್ತಾರೆ ಅಂತ ನನ್ಗೊಂದು ನಂಬಿಕೆ ಇದೆ. ಆ ತರ ಮಾಡ್ತಾ ಇದ್ದಾರೆ. ಯಾವುದೇ ಒಂದು ಕಾರ್ಯಕ್ರಮ ಆಗ್ಲಿ, ನಾನಿದ್ದೀನಿ ಅಂತ ಹೋಗಿ ನಿದ್ದೆ 12 ಗಂಟೆ ರಾತ್ರಿ ಆಗ್ಲಿ ನಮ್ಮ ಬೆಂಗಳೂರಲ್ಲಿದ್ದಾರೆ, ಅಲ್ಲಿ ಹೋಗಿ ಒಂದು ಕಾರ್ಯಕ್ರಮ ತಂದು ಮಾಡಬೇಕು. ನಮ್ಮ ಮುಲಬಾಲ್ ತಾಲೂಕಲ್ಲಿ ರೋಟರಿಯಲ್ಲಿ ಒಳ್ಳೆ ಒಂದು ಸೇವೆಗಳು ಮಾಡಬೇಕು. ಶಾಲೆಗಳಿಗಾಗ್ಲಿ, ಹಾಸ್ಪಿಟ್ಲ್ ಆಗ್ಲಿ,
ಬಡವರಾಗ್ಲಿ ಯಾವುದೇ ಒಂದು ನಾನು ಹೋಗಿ ನನ್ನ ಕೈಲಾದಷ್ಟು ಮಾಡಿ ನನ್ನ ಕೈಲಾದಷ್ಟು ಮಾಡಿ ತಗೊಡ್ತೀನಿ ಅಂತ ತೋರಿಸ್ತಾ ಇದ್ದಾರೆ. ನಿಜವಾಗ್ಲೂ ನನಗೆ ಖುಷಿ ಆಗುತ್ತೆ. ಅದೇ ರೀತಿ ನಮ್ಮ ರವಿಯವರು ಕೂಡ ಲೇಕ್ ಸೈಡ್ ಅವ್ರು ಕೂಡ ಸಹ ಒಳ್ಳೆ ಕೆಲಸ ಮಾಡ್ತಾರೆ. ಅದ್ರ ಜೊತೆಯಲ್ಲಿ ಶಶಿಯವರು ಜೊತೆಯಲ್ಲಿ ಇದ್ದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇದಕ್ಕೆ ನಾನು ಸುಮಾರು 15 ವರ್ಷಗಳಿಂದ ರೋಟರಿಯಲ್ಲಿ ಇದ್ದೀನಿ. ಎರಡು ಸಲ ಅಧ್ಯಕ್ಷನಾಗಿದ್ದೀನಿ. ನಾವು ಕೂಡ ಒಂದು ಸರ್ಕಾರಿ ಶಾಲೆಗಳಿಗೆ ಏನೇ ಆದ್ರೂ ನಮ್ಮ ಕೈಲಾದಷ್ಟು ಸಹಾಯಗಳು, ಬುಕ್ಸ್ ಆಗ್ಲಿ, ವಾಟರ್ ಫಿಲ್ಟರ್ ಆಗ್ಲಿ, ಆನ್ಲೈನ್ ಅಲ್ಲಿ ಟಿವಿ ಆಗ್ಲಿ, ಡೆಸ್ಕ್ಗಳಾಗ್ಲಿ, ಯಾವುದೇ ಒಂದು ಎಲ್ಲ ನಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡ್ಕೊಂಡ್ ಬಂದಿದ್ವಿ. ಮುಂದಿನ ತಿಂಗಳಲ್ಲಿ ಬಂದವರು ಕೂಡ ಇದೇ ತರ ಸಹಾಯ ಮಾಡಿ ಒಳ್ಳೆ ಒಂದು ಸಮಾಜಕ್ಕೆ ರೋಟರಿಯಿಂದ ಒಳ್ಳೆ ಸೇವೆ ಆಗ್ಲಿ. ಒಳ್ಳೆ ಸೇವೆ ಆದಾಗ ಎಲ್ಲರೂ ಚೆನ್ನಾಗಿರ್ತಾರೆ. ಬಡವರನ್ನ ನಾವು ನೋಡ್ಕೊಂಡು ಒಳ್ಳೆಯ ಒಂದು ಅವ್ರಿಗೆ ಸೇವೆ ಮಾಡಿಸ್ಬೇಕು. ನೀವೆಲ್ಲರೂ ಇಂಥ ಒಂದು ಇದರಲ್ಲಿ ಪಾಲ್ಗೊಂಡು ಇಂಥ ಒಂದು ಅನೇಕ ಇಲ್ಲಿಂದ ಇನ್ನೊಂದು ಸರಲ್ಲಿ ಇನ್ನೊಂದು ಊರಲ್ಲಿ ಕೂಡ ಮಾಡ್ತಾ ಇದ್ದಾರೆ ಆರೋಗ್ಯ ತಪಾಸಣೆ ಕಾರ್ಯಕ್ರಮ. ಅದರಲ್ಲಿ ಹೋಗೋ ಪಾಲ್ಗೊಳ್ಳಲಿ. ನೀವು ಮನೆಯಲ್ಲಿ ಎಲ್ರಿಗೂ ಹೇಳಿ, ಊರ್ನವ್ರು ಎಲ್ಲರೂ ಬಂದು ಆರೋಗ್ಯ ತಪಾಸಣೆ ಮಾಡ್ಕೊಂಡು ನಾವು ಆರೋಗ್ಯ ಆಗಿರ್ಬೇಕು, ನಮ್ಮ ಮಕ್ಕಳಿಗೂ ಚೆಕ್ ಮಾಡಬೇಕು, ಎಲ್ಲರೂ ಆರೋಗ್ಯ ಇರಬೇಕು ಅಂತೇಳಿ ನೀವೆಲ್ಲರೂ ಬಂದು ಈ ಒಂದು ಆರೋಗ್ಯ ತಪಾಸಣೆಯನ್ನು ಯಶಸ್ವಿ ಮಾಡಿ ಅವರು ನೀವೆಲ್ಲರೂ ಮಾಡ್ಬೇಕಂತೇಳಿ ಈ 4 ಮಾತು ಮಾತಾಡ್ಕೊಳ್ಳೋ ಅವಕಾಶ ಎಲ್ರಿಗೂ ನಮಸ್ಕರಿಸ್ತಾ ಜೈ ಹಿಂದ್, ಜೈ ರೋಟರಿ. ಅದೇ ರೀತಿ ನಮ್ಮ ದೇವರಾಜ ಅರಸ್ ಮೆಡಿಕಲ್ ಕಾಲೇಜಿನ ಅವರು ಸಹ ಇಲ್ಲಿ ಹೆಲ್ತ್ ಚೆಕಪ್ ಮಾಡ್ಕೊಳ್ಳೋರಿಗೆಲ್ಲ ಉಚಿತವಾಗಿ ಮೆಡಿಸಿನ್ ಎಲ್ಲ ಕೂಡ ಫ್ರೀಯಾಗಿ, ಎಷ್ಟೇ ಆಗ್ಲಿ ಅವ್ರು ಫ್ರೀಯಾಗಿ ಕೊಡ್ತಾರೆ. ಇಲ್ಲಿ ಚೆಕ್ ಮಾಡ್ಕೋಬೇಕು, ಅಲ್ಲಿ ಮೆಡಿಸಿನ್ ತಗೋಬೇಕು. ಅದನ್ನ ಇನ್ನ ಹೆಚ್ಚಿನ ರೀತಿಯಲ್ಲಿ ಏನಾನ ಆರೋಗ್ಯ ಇದಿರ್ಬೇಕಾದ್ರೆ ಅವ್ರ ಹಾಸ್ಪಿಟಲ್ ಬರ್ಕೊಡ್ತಾರೆ, ಅದನ್ನು ಇದು ಮಾಡಿಸ್ಬೋದು. ಮುಂದಿನ ತಿಂಗಳಲ್ಲೂ ಸಹ ಒಂದು ಹೆಲ್ತ್ ಕಣ್ ಚೆಕಪ್ ಅನ್ನು ಕೂಡ ಇಲ್ಲಿ ಮಾಡ್ಬೇಕು ಅಂತ ನಾವು ಇದು ಮಾಡ್ಕೊಂಡಿದೀವಿ. ಯಾಕಂದ್ರೆ ಹಿರಿಯರು ಇರ್ತಾರೆ, ಅದಕ್ಕೊಂದು ಇದಿರುತ್ತೆ, ಅದನ್ನು ಮಾಡ್ಬೇಕು ಅಂತೇಳಿ ಕಾರ್ಯದರ್ಶಿಯಾದಂತ ರಾಘವ ಸರ್ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ರೋಟರಿ ಮತ್ತು ಕಬ್ಬಳಮಡ ಗ್ರಾಮದ ಎಲ್ಲರೂ ಅವರಿಗೆ ಸ್ವಾಗತನ ಕೋರ್ತಾ ಇದ್ದೀವಿ. ಸುರೇಶ್ ಗೌಡರು ಇದು ನಮ್ಮ ರೋಟರಿ ಇದರಲ್ಲಿ ಎಲ್ಲೇ ಒಂದು ಹೆಲ್ತ್ ಕ್ಯಾಂಪ್ ಆದ್ರೂ ಈ ಒಂದು ತರಕಾರಿಯನ್ನು ವಿತರಣೆ ಮಾಡೋದು ಒಂದು ಒಳ್ಳೆ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಬಾಲಂತಿ ಅವರಿಗೆ ಒಳ್ಳೆ ಕಾರ್ಯಕ್ರಮ. ಅದೇ ರೀತಿ ಮಕ್ಕಳಿಗೆ ಎಲ್ರಿಗೂ ಬಿಸ್ಕಟ್ ಒಂದು ಕೂಡ ಕೊಡ್ತಾರೆ. ಅವ್ರು ಮಾತ್ರ ಕೊಡಲ್ಲ ಅಂತ ನಿಮ್ಗೂ ಬಿಸ್ಕಟ್ ಕೂಡ ಕೊಟ್ಟಿದ್ದಾರೆ, ಬಂದಿದೆ ಎಲ್ಲ ಗೊತ್ತಾ, ಎಲ್ಲರೂ ತಗೋಬೇಕು. ಇದನ್ನ ಇವರು ಎಲ್ಲರೂ ಚೆಕಪ್ ಮಾಡಿಸ್ಕೊಂಡು ಒಳ್ಳೆ ಇದಾಗ್ಲಿಕ್ಕೆ ಅಂತೇಳಿ ನನಗೆ ಮಾತಾಡ್ಸಿ. ಏನು ಇವತ್ತಿನ ದಿನ ವೈದ್ಯಕೀಯ ತಪಾಸಣೆಯನ್ನು ನಮ್ಮ ಕೋಲಾರ ಲೇಕ್ ಸೈಡು, ದೇವರಾಜರ್ಸು ಮತ್ತೆ ರೋಟರಿ ಮುಳಬಾಲ್ ಸೆಂಟ್ರಲ್ ಹಮ್ಮಿಕೊಂಡಿದ್ವಿ. ನಿಜವಾಗ್ಲೂ ಇದೊಂದು ಉತ್ತಮವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಯಾಕೆಂತಂದ್ರೆ ಎಲ್ಲರಿಗೂ ಪ್ರತಿಯೊಬ್ಬರೂ ವೈದ್ಯಕೀಯ ತಪಾಸಣೆಯನ್ನು ಮಾಡ್ಕೊಳ್ಳೋದು ತುಂಬಾ ಅವಶ್ಯಕ ಇರ್ತದೆ. ಈಗಾಗಲೇ ನಿನ್ನೆ ತಾನೇ ಹೆಬ್ಣಿಯಲ್ಲಿ ಒಂದು ಆರೋಗ್ಯ ತಪಾಸಣೆಯನ್ನು ಮಾಡಿದ್ದೀವಿ. ಸೊ ಇವತ್ತು ಕಪಲ್ ಮಡ್ಗೋಲ್ಲಿ ಇದೇ ತರ ಒಂದು ಆರೋಗ್ಯ ತಪಾಸಣೆ ಮಾಡ್ತಾ ಇದ್ದು. ಸೊ ಎಲ್ಲರೂ ನಿಮ್ಮ ಆರೋಗ್ಯವನ್ನ ಪರೀಕ್ಷಿಸ್ಕೊಂಡ್ರೆ ನಮ್ಗೆ ಯಾವ ತರ ಕಾಯಿಲೆ ಇದೆ, ನಾವು ಯಾವ ಮಟ್ಟದಲ್ಲಿ ಇದೀವಿ, ನಾವು ಆರೋಗ್ಯವಾಗಿ ಇದೀವಾ ಇಲ್ವಾ ಅನ್ನೋದನ್ನ ಎಲ್ಲ ಇಲ್ಲಿ ಬಂದಿರತಕ್ಕಂಥ ವೈದ್ಯರ ಹತ್ರ ತಪಾಸಣೆ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಳೋದು ತುಂಬಾ ಅವಶ್ಯಕತೆ ಇರ್ತದೆ. ಸೊ ಈ 2 ಮಾತಾಡೋದಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಸಿಬ್ಬಂದಿಯವ್ರಿಗೂ, ರೋಟರಿಯವ್ರಿಗೂ, ವೈದ್ಯಕೀಯರಿಗೂ ಮತ್ತು ಗ್ರಾಮಸ್ಥರಿಗೂ, ಮಕ್ಕಳಿಗೂ ವಂದಿಸ್ತಾ 2 ಮಾತು. ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ಎಲ್ಲರೂ ನಮ್ಮ ವೇದಿಕೆ ಮೇಲಿರುವಂತಹ ಗಣ್ಯ ವ್ಯಕ್ತಿಗಳೆಲ್ಲ ಹೇಳಿದಿರ ಆರೋಗ್ಯದ ಬಗ್ಗೆ ನಾವೇನು ಹೆಚ್ಚಾಗಿ ಹೇಳೋದಿಲ್ಲ. ಮತ್ತೆ ಈಗ ನಮ್ಮ ನರೇಶ್ ಗೌಡ್ರ ಕಡೆಯಿಂದ ಬಾಲಂತಿಯರಿಗೆ ಪೌಷ್ಟಿಕ ಆಹಾರವನ್ನು ಕೊಡ್ಬೇಕಂತ ನಾನು ನರೇಶ್ ಗೌಡ್ಗೆ ಒಂದು ಹೇಳ್ತೀವಿ. ಆ ಮಾತು ಅವರು ಆಯ್ತಪ್ಪ ಕೊಡಿಸ್ತೀನಿ ಅಂತ ಹೇಳಿದ್ರು. ಯಾಕಂದ್ರೆ ಪೌಷ್ಟಿಕ ಆಹಾರ ಏನಪ್ಪಾ ಅಂದ್ರೆ ಮಕ್ಕಳಿಗೆ ಒಳ್ಳೆ ಉತ್ತಮವಾದ ಆರೋಗ್ಯ. ಅದಕ್ಕೆ ಆರೋಗ್ಯವನ್ನು ನಮ್ಮ ಮುಳಬಾಗಲ್ ರೋಟರಿ ಸೆಂಟ್ರಲ್, ರೋಟರಿ ಕೋಲಾರ್ ಲೇಕ್ ಸೈಡ್ ವತಿಯಿಂದ ಇವತ್ತು ಉಚಿತ ಆರೋಗ್ಯ ತಪಾಸಣೆಯನ್ನು ಇಟ್ಕೊಂಡು ಆ ನಿಟ್ಟಿನಲ್ಲಿ ಎಲ್ಲರಿಗೂ ಆರೋಗ್ಯದ ಬಗ್ಗೆ ನಿಟ್ಟಿನಲ್ಲಿ ಎಲ್ಲ ನಿಮ್ಗೆ ನೀಡ್ಬೇಕಂತ ನಾವು ಬಂದಿದ್ದೀವಿ. ನಾನು ಹೆಚ್ಚಾಗಿ ಮಾತಾಡೋದು ಕಮ್ಮಿ, ನಾವು ಕೆಲಸ ಮಾಡೋಣ ಅಂತ ನಾನು 2 ಮಾತು ಹೇಳ್ತೀವಿ. ಆಮೇಲೆ ಈಗ ಒಬ್ಬೊಬ್ಬರೇ ಬಂದು ಆಶಾ ವರ್ಕರ್ ಮೇಡಮ್ ಅವ್ರು ಬಂದು ಅವ್ರ ಹೆಸರು ಹೇಳಿ ಬಾಲಂತರಿ ಯಾರಂತ ಒಬ್ಬೊಬ್ಬರ ಹೆಸರು ಕರೆದು ಆ ಕಿಟ್ ಅನ್ನು ಕೊಡ್ಬೇಕಂತ ವಿನಂತಿ ಹೇಳಿಸ್ತಾ ಇದ್ದೀನಿ. ನಮ್ಮ ಇದೇ ರೀತಿಗೆ ನಮ್ಮ ರೋಟರಿ ಮುಳಬಾಗಲ್ ಸೆಂಟ್ರಲ್ ಅಧ್ಯಕ್ಷರು ಮತ್ತೆ ಕಾರ್ಯಾಧ್ಯಕ್ಷರುಗಳು, ರೋಟರಿ ಕೋಲಾರ್ ಲೇಕ್ ಸೈಡ್ ವತಿಯಿಂದ ನಮ್ಮ ನರೇಶ್ ಗೌಡ್ರು ಕೂಡ ಇಲ್ಲಿ ವೇದಿಕೆ ಮುಂಭಾಗ ಬರಬೇಕು. ಮತ್ತೆ KMS ಅಣ್ಣವರು ಕೂಡ ವೇದಿಕೆ ಬರಬೇಕು. ಭಾರತಿ ಮಂಜಣ್ಣವರು, ಸತ್ತಣ್ಣವರು, ರವಿ ಅವರು, ನಮ್ಮ ಸೀನನ್ ಅವರು, ಸಾದಿಕ್ ಪಾಷ್ ಮತ್ತೆ ಸ್ವಾಮಿಗಳು, ಮತ್ತೆ
ಅನೇಕ ಈ ಗ್ರಾಮದಲ್ಲಿ ಬಂದಿರೋಂಥ ನಮ್ಮ ತಾಯಂದಿರು ಅಕ್ಕಂದಿರು ಕೂಡ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀನಿ. ಈಗ ಒಬ್ಬೊಬ್ಬರೇ ಬರ್ಬೇಕಂತ ಬಯಸ್ತಾ ಇದ್ದೀನಿ.